ನಮಸ್ಕಾರ. ನಾನು ಉಮಾಶಂಕರ್ ರಾಜು, ಬಸವ ಆಕ್ಯೂ ಅಕಾಡೆಮಿಯಲ್ಲಿ ಸತತವಾಗಿ ತೊಡಗಿಸಿಕೊಂಡಿರುವಂತಹ ವಿದ್ಯಾರ್ಥಿ, ಹಾಗೆ ಹೀಲರ್ ಕೂಡ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಬಸವ ಆಕ್ಯೂ ಅಕಾಡೆಮಿಗೆ ಮೊದಲನೇದಾಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಜನ್ಮದ ಒಂದು ಪುಣ್ಯ ಅಂತಲೇ ನಾನು ಭಾವಿಸ್ತೇನೆ. ಯಾಕಂದರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆರೋಗ್ಯ ಮತ್ತು ಅನಾರೋಗ್ಯ ಎರಡನ್ನೂ ನಾನು ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕಾದ್ರೆ ನಮ್ಮ ಮನೆಯಲ್ಲಿ ಅನಾರೋಗ್ಯವೇ ಹೆಚ್ಚಿತ್ತು. ಅನಾರೋಗ್ಯದಿಂದ ಹೊರಗೆ ಬರಬೇಕಾದ್ರೆ ಇಂತಹ ಒಂದು ವೈದ್ಯ ಪದ್ಧತಿಯ ಒಂದು ನನಗೆ ಅವಶ್ಯಕತೆ ಹೆಚ್ಚಾಗೇ ಇತ್ತು. ನಾನು ಹಾಗೇ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಬಸವರಾಜು ಸರ್ ಅವರ ತುಂಬ ನಮಗೆ ಹೆಚ್ಚು ಪ್ರೋತ್ಸಾಹ ಕೊಡುವಂತಹ ವಿಚಾರಗಳು, ಹಾಗೆ ಮನಮುಟ್ಟುವಂತಹ ಅವರ ವಿಚಾರಗಳು ನನ್ನ ಗಮನಕ್ಕೆ ಬಂದು ನಾನು ಇದನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಅವರ ಮೊದಲನೇ ತರಗತಿಗಳಿಂದ ಭಾಗವಹಿಸ್ತಾ ಇಲ್ಲಿಯವರೆಗೂ ಬಸವ ಆಕ್ಯೂ ಅಕಾಡೆಮಿಯ ಒಡನಾಟದಲ್ಲಿದ್ದೇನೆ. ಸೊ ನನ್ನ ಮನೆಯಲ್ಲಿ ಈಗ 5 ವರ್ಷಗಳಿಂದ ಯಾವುದೇ ಔಷಧಿ ಇಲ್ಲದ ಜೀವನ ನಡೆಸ್ತಾ ಇದ್ದೇವೆ ನಾವು. ನನಗೆ ಮುಖ್ಯವಾಗಿ ನನ್ನ ಶ್ರೀಮತಿಯವರ ಆರೋಗ್ಯ ಗಮನದಲ್ಲಿಟ್ಕೊಂಡು, ಅವರ ಆರೋಗ್ಯ ಎಷ್ಟರ ಮಟ್ಟಿಗಿತ್ತು ವ್ಯತ್ಯಾಸ ಅಂದರೆ, ಅವರಿಗೆ ಗಾಲ್ ಬ್ಲಾಡರ್ ಸ್ಟೋನ್ ಇತ್ತು, ಯೂಟ್ರಸ್ ಫೈಬ್ರಾಯ್ಡ್ಸ್ ಇತ್ತು, ಹಾಗೆ ಅವರು ಇನ್ನೂ ಹಲವು ಸಮಸ್ಯೆಗಳಿಂದ ಒದ್ದಾಡಬೇಕಾದ್ರೆ ನನಗೆ ಈ ಒಂದು ವಿದ್ಯೆ ದಾರಿದೀಪ ಆಯಿತು. ನನ್ನ ಕುಟುಂಬ ಇವತ್ತು ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬಂದು, ನಾನು ಕೂಡ ಇದರಿಂದ ಆರೋಗ್ಯ ಪಡೆದು 10 ನನ್ನ ಕುಟುಂಬದ ವರ್ಗದವರಿಗೆ ಹಾಗೆ ನನ್ನ ಸ್ನೇಹಿತರಿಗೆ ಈಗ ಹೀಲರ್ ಆಗಿ ನಾನು ಕೂಡ ದಿನ ಒಂದು ಆರೋಗ್ಯ ಸೇವೆಯನ್ನು ನೀಡ್ತಾ ಇದ್ದೇನೆ. ಸೊ ಇಂತಹ ಒಂದು ಸುವರ್ಣ ಅವಕಾಶ ನನಗೆ ಕೊಟ್ಟಿದ್ದಕ್ಕಾಗಿ ನಾನು ಬಸವ ಆಕ್ಯೂ ಅಕಾಡೆಮಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೇವಲ ಒಬ್ಬ ಖಾಸಗಿ ಕಂಪ್ನಿಯ ಕಾರ್ಮಿಕ ಆಗಿದ್ದೆ. ಈ ದಿನ ನನ್ನನ್ನು ಸಾಕಷ್ಟು ಜನ ಗುರುತಿಸುವಂತಾಗಿ, ಈ ಒಂದು ವಿದ್ಯೆಯಿಂದ ನನ್ನ ಆತ್ಮಗೌರವ ಹೆಚ್ಚಾಗಿ, ನನ್ನ ಕುಟುಂಬದಲ್ಲಿ ನನ್ನನ್ನು ಪ್ರತಿಯೊಬ್ಬರು ಗೌರವಿಸೋ ರೀತಿ ಈ ಒಂದು ಅಕಾಡೆಮಿ ನನಗೆ ಒಂದು ಸುವರ್ಣ ಅವಕಾಶ ಕೊಟ್ಟಿದೆ. ಇಂತಹ ಒಂದು ಪಾರಂಪರಿಕ ವೈದ್ಯ ಪದ್ಧತಿ ಜನರಿಗೆ ಕೂಡ ತಲುಪಬೇಕಾಗಿರೋದು ಇವತ್ತಿನ ಸಂದರ್ಭದಲ್ಲಿ ಅನಿವಾರ್ಯ ಇದೆ. ಇವತ್ತಿನ ಒಂದು ವೈದ್ಯ ಪದ್ಧತಿ ತುಂಬಾ ಕೈಗೆಟುಕದ ರೀತಿಯಲ್ಲಿ ಇರೋದ್ರಿಂದ ಜನರಿಗೆ ಈ ಒಂದು ವೈದ್ಯ ಪದ್ಧತಿ ತುಂಬಾ ಸಹಾಯ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ. ಸೊ ಇದನ್ನು ಬಸವ ಆಕ್ಯೂ ಅಕಾಡೆಮಿ ನನಗೆ ಒಂದು ಸುವರ್ಣ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಬಸವರಾಜ ಗುರುಗಳಿಗೆ ಮತ್ತು ಅಕಾಡೆಮಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ವಂದನೆಗಳು.